ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಭಾರತಕ್ಕೆ ಯುರೋಪಿಯನರ ಆಗಮನವನ್ನು ಗಮನಿಸೋಣ. ಭಾರತಕ್ಕೆ ಯುರೋಪಿಯನರ ಆಗಮನ ಕ್ರಿಸ್ತ ಶಕ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡು ಯುರೋಪಿಯನರು ಭಾರತಕ್ಕೆ ಬರುವ ಭೂಮಾರ್ಗವನ್ನು ಮುಚ್ಚಿ ಹಾಕಿದರು. ಕಾನ್ಸ್ಟಾಂಟಿನೋಪಲ್ನ ನಗರದ ಇಂದಿನ ಹೆಸರು ಇಸ್ತಾಂಬುಲ್ ಆಗಿದೆ. ಇಸ್ತಾಂಬುಲ್ ಅಥವಾ ಕಾನ್ಸ್ಟಾಂಟಿನೋಪಲ್ ನಗರವು ಜಗತ್ತಿನಲ್ಲಿಯೇ 2 ಖಂಡಗಳ ಮಧ್ಯೆ ಹಂಚಿಕೆಯಾದಂತಹ ಏಕೈಕ ನಗರವಾಗಿದೆ. ಇದು ಏಷ್ಯಾ ಹಾಗೂ ಯುರೋಪ್ ಖಂಡಗಳ ನಡುವೆ ಹಂಚಿಕೆಯಾದ ನಗರವಾಗಿದೆ. ಈಗಾಗಲೇ ಯುರೋಪಿನ ಮಾರುಕಟ್ಟೆಯಲ್ಲಿ ಭಾರತದ ಸಾಂಬಾರ್ ಪದಾರ್ಥಗಳು, ಕರಕುಶಲ ವಸ್ತುಗಳು, ಹತ್ತಿ, ರೇಷ್ಮೆ, ಮಸ್ಲಿನ್ ಬಟ್ಟೆಗಳಿಗೆ ಅಪಾರ ಬೇಡಿಕೆ ಇತ್ತು. ಈ ಬೇಡಿಕೆಯನ್ನು ಪೂರೈಸಲು ಯುರೋಪಿನ ದೇಶಗಳು ಭಾರತಕ್ಕೆ ಹೊಸ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಮುಂದಾದವು. 1498ರಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲಾಯಿತು. ಈ ಮಾರ್ಗದ ಮೂಲಕ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಮತ್ತು ಬ್ರಿಟಿಷರು ಭಾರತವನ್ನು ಪ್ರವೇಶ ಮಾಡಿದರು. ಹೀಗೆ ಐರೋಪ್ಯರ ಆಗಮನದೊಂದಿಗೆ ಭಾರತದ ಇತಿಹಾಸದಲ್ಲಿ ಆಧುನಿಕ ಯುಗವು ಆರಂಭವಾಗುತ್ತದೆ. 1453ರ ಕಾನ್ಸ್ಟಾಂಟಿನೋಪಲ್ ನಗರದ ಪತನದ ಘಟನೆಯನ್ನು ಇತಿಹಾಸದಲ್ಲಿ ಎಲ್ಲ ರೀತಿಯಲ್ಲಿಯೂ ಸ್ಥಿತ್ಯಂತರದ ಆರಂಭದ ಘಟನೆ ಎಂದು ಬಣ್ಣಿಸಲಾಗಿದೆ. ಪೋರ್ಚುಗೀಸರು ಕ್ರಿಸ್ತ ಶಕ 1498ರಿಂದ 1961. ಇನ್ನು ರಾಜಧಾನಿ ಗೋವಾ. ಭಾರತಕ್ಕೆ ಬಂದ ಪ್ರಥಮ ಐರೋಪ್ಯರೆಂದರೆ ಪೋರ್ಚುಗೀಸರಾಗಿದ್ದಾರೆ. ಈ ಪೋರ್ಚುಗೀಸರು ಇಡೀ ಜಾಗತಿಕ ಇತಿಹಾಸದಲ್ಲಿಯೇ ಸಾಹಸಿಗರು, ಅನ್ವೇಷಕರು, ಸಂಶೋಧಕರು ಎಂದು ಗುರುತಿಸಿಕೊಂಡಿದ್ದಾರೆ. ಪೋರ್ಚುಗಲ್ನ ರಾಜಕುಮಾರ ಹೆನ್ರಿಯು ರಾಜಧಾನಿಯಾದ ಲಿಸ್ಬನ್ನಲ್ಲಿ ಒಂದು ನೌಕಾ ತರಬೇತಿ ಶಾಲೆಯನ್ನು ತೆರೆಯುವ ಮೂಲಕ ನೌಕಾಯಾನಿಗಳಿಗೆ ಪ್ರೋತ್ಸಾಹವನ್ನು ನೀಡಿದ. ಆದ್ದರಿಂದ ಈತನಿಗೆ ದಿ ನ್ಯಾವಿಗೇಟರ್ ಎಂಬ ಬಿರುದು ಲಭಿಸಿತು. ಪೋರ್ಚುಗಲ್ನ ನಾವಿಕ ಬಾರ್ತಲೋಮಿಯೋ ಡಯಸನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ 1487ರಲ್ಲಿ ಆಫ್ರಿಕಾದ ದಕ್ಷಿಣ ತುದಿಯನ್ನು ತಲುಪಿ ಅದಕ್ಕೆ ಕೇಪ್ ಆಫ್ ಗುಡ್ ಹೋಪ್ ಎಂದು ಹೆಸರಿಟ್ಟ, ಅಥವಾ ಬಿರುಗಾಳಿಯ ಭೂಶಿರ ಎಂದು ಹೆಸರಿಟ್ಟ. ವಾಸ್ಕೋಡಿ ಗಾಮ ಕ್ರಿಸ್ತ ಶಕ 1469ರಿಂದ 1524. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ನಾವಿಕನೇ ವಾಸ್ಕೋಡಿ ಗಾಮನಾಗಿದ್ದಾನೆ. ಈತ ಜುಲೈ 8, 1497ರಂದು ರಾಜ ಇಮ್ಯಾನ್ಯುಯಲ್ನಿಂದ 4 ಹಡಗು 118 ನಾವಿಕರೊಡನೆ ಲಿಸ್ಬನ್ನಿಂದ ಪ್ರಯಾಣವನ್ನು ಆರಂಭಿಸಿ ಕೇಪ್ ಆಫ್ ಗುಡ್ ಹೋಪ್ ಭೂಸಿರವನ್ನು ತಲುಪಿದ. ನಂತರ ವಾಸ್ಕೋಡಿ ಗಾಮನು ಮೊಂಜಾಂಬಿಕಾ ಪ್ರದೇಶವನ್ನು ತಲುಪಿ ಅಲ್ಲಿಂದ ಪೂರ್ವಕ್ಕೆ ಸಂಚರಿಸಿ ಅರಬ್ ನಾವಿಕನೊಬ್ಬನ ಸಹಾಯದಿಂದ ಅರಬ್ಬಿ ಸಮುದ್ರದ ಮೂಲಕ ಸಾಗಿ ಮೇ 17, 1498ರಂದು ಭಾರತದ ಕಲ್ಲಿಕೋಟೆಯನ್ನು ತಲುಪಿದ. ಕಲ್ಲಿಕೋಟೆಯ ಅರಸ ಜಾಮೋರಿಯನನು ವಾಸ್ಕೋಡಿ ಗಾಮನನ್ನ ಆಗರದಿಂದ ಬರಮಾಡಿಕೊಂಡು ಪೋರ್ಚುಗೀಸರಿಗೆ ವ್ಯಾಪಾರಕ್ಕೆ ಅನುಮತಿಯನ್ನು ನೀಡಿದ. ಇನ್ನು ಮಲಬಾರ್ನಲ್ಲಿ ಸಿಗುವಂತಹ ವಸ್ತುಗಳನ್ನು ಸಮೀಕ್ಷೆ ಮಾಡಿದ ವಾಸ್ಕೋಡಿ ಗಾಮನು ಕಲ್ಲಿಕೋಟೆಯಲ್ಲಿ ವ್ಯಾಪಾರ ಕೋಟೆಯನ್ನು ಆರಂಭಿಸಿದ. ಕ್ರಿಸ್ತ ಶಕ 1500ರಲ್ಲಿ 13 ನೌಕೆಗಳ ಮುಖ್ಯಸ್ಥನಾಗಿ 2ನೇ ಪೋರ್ಚುಗಲ್ ನಾವಿಕನಾದ ಕೇಬ್ರಾಲನು ಭಾರತಕ್ಕೆ ಬಂದು ಕಲ್ಲಿಕೋಟೆ, ಕೊಚ್ಚಿನ್ ಹಾಗೂ ಕಣ್ಣಾನೂರುಗಳಲ್ಲಿ ವ್ಯಾಪಾರ ಕೋಟೆಯನ್ನು ತೆರೆದನೆಂದು ಹೇಳಲಾಗಿದೆ. ವಾಸ್ಕೋಡಿ ಗಾಮನ ಪುನರಾಗಮನ ಕ್ರಿಸ್ತ ಶಕ 1501ರಲ್ಲಿ ವಾಸ್ಕೋಡಿ ಗಾಮನು 2ನೇ ಬಾರಿಗೆ ಭಾರತಕ್ಕೆ 20 ನೌಕೆಗಳೊಂದಿಗೆ ಬಂದ. ಇನ್ನು ಕೊಚ್ಚಿಯಲ್ಲಿ ಒಂದು ವ್ಯಾಪಾರ ಕೋಟೆಯನ್ನು ಕಟ್ಟಿ ಅದರ ರಕ್ಷಣೆಗೆ ಒಂದು ನೌಕಾಪಡೆಯನ್ನು ಇಟ್ಟು ಹಿಂದಿರುಗಿದನೆಂದು ಹೇಳಲಾಗಿದೆ. ಕ್ರಿಸ್ತ ಶಕ 1503ರಲ್ಲಿ ಅಲ್ಬುಕರ್ಕನು ಜಾಮೋರಿಯನ್ ಅರಸನನ್ನ ಸೋಲಿಸಿ ಕೊಚ್ಚಿ ಪ್ರದೇಶವನ್ನು ರಕ್ಷಣೆ ಮಾಡಿಕೊಂಡ. ನಂತರ ಬಂದಂತಹ ಪೋರ್ಚುಗಲ್ನ ಡುಯೆಟ್ ಪಾಚಿಕೋನು 100 ಜನರೊಡನೆ ಬಂದು 60,000 ಸೇನೆಯನ್ನು ಹೊಂದಿದಂತಹ ಜಾಮೋರಿಯನ್ ಅರಸನನ್ನ ಸೋಲಿಸಿ ತಮ್ಮ ವ್ಯಾಪಾರ ಕೋಟೆಗಳನ್ನು ರಕ್ಷಣೆ ಮಾಡಿಕೊಂಡ. ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ 1505ರಿಂದ 1509. ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾನು ಪೋರ್ಚುಗೀಸರ ವಸಾಹತುಗಳನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ 1505ರಲ್ಲಿ ಭಾರತಕ್ಕೆ ಬಂದಂತಹ ಪ್ರಥಮ ಪೋರ್ಚುಗಲ್ ವೈಸ್ರಾಯ ಆಗಿದ್ದಾನೆ.
ಈತ ಅಂಜದೀವ್, ಕಿಲ್ವಾ, ಕೊಚ್ಚಿನ್ ಹಾಗೂ ಕಣ್ಣಾನೂರುಗಳಲ್ಲಿ ವ್ಯಾಪಾರ ಕೋಟೆಯನ್ನು ತೆರೆದನೆಂದು ಹೇಳಲಾಗಿದೆ. ಅಲ್ಮೆಡಾನು ಜಾಮೋರಿಯನ್, ಗುಜರಾತಿನ ರಾಜ ಹಾಗೂ ಈಜಿಪ್ಟ್ ಸುಲ್ತಾನರನ್ನ ಡಿಯು ಬಳಿ ನಡೆದಂತಹ ನೌಕಾ ಕದನದಲ್ಲಿ ಸೋಲಿಸಿದನೆಂದು ಹೇಳಲಾಗಿದೆ. ಅಲ್ಮೆಡಾನು ಪರ್ಷಿಯಾದ ಕುದುರೆಗಳನ್ನು ಭಾರತಕ್ಕೆ ಪೂರೈಸುವ ವ್ಯಾಪಾರ ಗುತ್ತಿಗೆಯನ್ನ ಸಂಪಾದಿಸಿ ವಿಜಯನಗರ ಅರಸರೊಂದಿಗೆ ಸ್ನೇಹ ಸಂಬಂಧವನ್ನ ಹೊಂದಿದವನಾಗಿದ್ದ. ಅಲ್ಮೆಡಾನು ಸಾಮ್ರಾಜ್ಯ ವಿಸ್ತರಣೆಯ ನೀತಿಯನ್ನ ಕೈಬಿಟ್ಟು ಸಮುದ್ರಗಳ ಮೇಲೆ ಒಡೆತನ ಸ್ಥಾಪಿಸುವ ಉದ್ದೇಶವನ್ನ ಹೊಂದಿದವನಾಗಿದ್ದ. ಆದ್ದರಿಂದ ಈತನ ಉದ್ದೇಶವನ್ನ ನೀಲಿ ಜಲನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ ಎಂದು ಕರೆಯುತ್ತಾರೆ. ಡಿ ಅಲ್ಬುಕರ್ಕನು ಭಾರತಕ್ಕೆ ಬಂದ ಎರಡನೇ ಪೋರ್ಚುಗಲ್ ವೈಸರಾಯ ಆಗಿದ್ದಾನೆ. ಡಿ ಅಲ್ಬುಕರ್ಕನನ್ನ ಭಾರತದ ನಿಜವಾದ ಪೋರ್ಚುಗಲ್ ಸಾಮ್ರಾಜ್ಯದ ನಿರ್ಮಾಪಕನೆಂದು ಕರೆಯಲಾಗಿದೆ. ಅಲ್ಬುಕರ್ಕನ ಉದ್ದೇಶಗಳು: 1. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ಸ್ಥಾಪನೆ ಮಾಡುವುದು. 2. ಹೆಚ್ಚು ವ್ಯಾಪಾರ ಕೋಟೆಗಳನ್ನು ಸ್ಥಾಪಿಸುವುದು. 3. ಪೋರ್ಚುಗೀಸರ ಅಧಿಪತ್ಯದ ಸ್ಥಾಪನೆ. 4. ದೇಶೀಯ ವರ್ತಕರು ಪೋರ್ಚುಗೀಸ್ ವರ್ತಕರಿಗೆ ಕಂದಾಯ ಕೊಡುವಂತೆ ಮಾಡುವುದು. 5. ಅರಬರನ್ನು ಹತ್ತಿಕ್ಕುವುದು. ಅಲ್ಬುಕರ್ಕನ ಸೈನಿಕ ಸಾಧನೆಗಳು: ಕ್ರಿಸ್ತಶಕ 1510ರಲ್ಲಿ ಬಿಜಾಪುರ್ ಸುಲ್ತಾನನಾದ ಯೂಸುಫ್ ಆದಿಲ್ ಶಾನಿಂದ ಗೋವಾ ಪ್ರದೇಶವನ್ನು ವಶಪಡಿಸಿಕೊಂಡ. ನಂತರ ಮಲೇಷಿಯಾ ಹಾಗೂ ಪರ್ಷಿಯಾ ಕೊಲ್ಲಿಯ ಓರ್ಮುಜ್ ದ್ವೀಪವನ್ನು ಜಯಿಸಿದನೆಂದು ಹೇಳಲಾಗಿದೆ. ಅಂಜುದೀವ್, ಡಿಯು, ಡಾಮನ್, ಕಲ್ಲಿಕೋಟೆ, ಚೌಲ್, ಕೊಲಂಬೋ, ಕೊಚ್ಚಿನ್ಗಳಲ್ಲಿ ವ್ಯಾಪಾರ ಕೋಟೆಗಳನ್ನು ಆರಂಭ ಮಾಡಿದ. ಆಡಳಿತ ಮತ್ತು ಸೈನಿಕ ಹುದ್ದೆಗಳಿಗೆ ಹಿಂದೂಗಳನ್ನು ನೇಮಿಸಿಕೊಂಡ ಈತನು ಭಾರತೀಯ ಸಮಾಜದಲ್ಲಿನ ಸತಿ ಪದ್ಧತಿ, ಪರ್ದಾ ಪದ್ಧತಿ ಹಾಗೂ ಬಾಲ್ಯ ವಿವಾಹಗಳನ್ನು ನಿಷೇಧ ಮಾಡಿದ. ಅಲ್ಬುಕರ್ಕನು ಡಿಸೆಂಬರ್ 16, 1515ರಂದು ಗೋವಾದಲ್ಲಿ ಮರಣ ಹೊಂದಿದನೆಂದು ಹೇಳಲಾಗಿದೆ. ಸಾಲ್ಸಿಟ್, ಬೇಸಿನ್, ಡಿಯು, ಡಾಮನ್, ಸೆಂಟ್ ಥೋಮ್, ಚೌಲ್, ಬಾಂಬೆ, ಮಂಗಳೂರು, ಹೊನ್ನಾವರ, ಕುಂದಾಪುರ, ಹವೇಲಿ, ದಾದ್ರಾ ನಗರಗಳು ಪೋರ್ಚುಗೀಸರ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿದ್ದವು. ಗೋವಾ, ಡಿಯು ಹಾಗೂ ಡಮನ್ಗಳು ಮಾತ್ರ 1961ರವರೆಗೂ ಪೋರ್ಚುಗೀಸರ ವಶದಲ್ಲಿಯೇ ಇದ್ದವು ಎಂದು ಹೇಳಲಾಗಿದೆ. ಪೋರ್ಚುಗೀಸರ ಅವನತಿಗೆ ಕಾರಣಗಳು: 1. ಅಲ್ಬುಕರ್ಕನ ನಂತರ ಬಂದಂತಹ ಅಧಿಕಾರಿಗಳು ಅಸಮರ್ಥರಾಗಿದ್ದರು. 2. ಕಡಿಮೆ ಸಂಬಳ ಪಡೆಯುತ್ತಿದ್ದ ಪೋರ್ಚುಗೀಸ್ ಅಧಿಕಾರಿಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಿತು. 3. ಇನ್ಕ್ವಿಜೇಷನ್ ನ್ಯಾಯಾಲಯದ ಸ್ಥಾಪನೆ. 4. ವಿಜಯನಗರ ಸಾಮ್ರಾಜ್ಯದ ಅವನತಿ. 5. ಆಯಾಕಟ್ಟಿನ ಸ್ಥಳದ ಕೊರತೆ. 6. ವಿದೇಶಿಯರ ನಡುವೆ ಪೈಪೋಟಿ. 7. ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ. 8. ಮರಾಠರ ಏಳಿಗೆ. 9. ಸ್ಪೇನ್ನಲ್ಲಿ ಪೋರ್ಚುಗಲ್ನ ವಿಲೀನವಾದದ್ದು. 10. ಬ್ರೆಜಿಲ್ನ ಅನ್ವೇಷಣೆ. 11. ದುರ್ಬಲವಾದ ನೌಕಾಪಡೆ.